ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಪ್ರಿನ್ಸ್ ಕಟ್ ಬ್ಲೌಸ್ನ ಕಟ್ಟಿಂಗ್ ಮಾಡತ್ತೀನಿ. ಅದನ್ನು ನಿಮ್ಮ ಜೊತೆ ಯಾವ ರೀತಿ ಕಟ್ಟಿಂಗ್ ಮಾಡಿನಂತೆ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ಮಾಡಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಇದು ನೋಡಿರಿ, ಅವ್ರದ್ದು ಅಳತೆ ಬ್ಲೌಸ್ ಐತಿ. ಅಳತೆ ಬ್ಲೌಸ್ನ ತೊಗೊಂಡು ನಾನು ಪೇಪರ್ ಅದೇನು ಕಟ್ಟಿಂಗ್ ಮಾಡಿಲ್ಲ, ಡೈರೆಕ್ಟ್ ಬಟ್ಟೆ ಮೇಲೇ ಕಟ್ ಮಾಡತ್ತೀನಿ. ಫಸ್ಟು ನಾನು ಅಸ್ತರ್ ಬಟ್ಟೆನ ಡಬಲ್ ಫೋಲ್ಡಿಂಗ್ ಮಾಡಿ ಮಡಿಚಿ ಇಟ್ಕೊಂಡಿನಿ. ಈಗ ಇದ್ರ ಉದ್ದ ಬಂದು 13.5 ಐತಿ. ಸೊ 14.25 ಉದ್ದೆಗೆ ಇಟ್ಕೋತೀನಿ ನಾನು. ಇದು ಬ್ಯಾಕ್ ಪಾರ್ಟ್ ಐತಿ. ಫ್ರಂಟ್ ಪಾರ್ಟ್ನ ಆಮೇಲೆ ಕಟ್ ಮಾಡ್ಕೋತೀನಿ. ಫಸ್ಟು ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಳತ್ತೀನಿ. ಇವ್ರದ್ದು ಉದ್ದಿಗೆ 14.25 ಐತಿ. ಇನ್ನು ಬಗಲ್ ಉದ್ದ ನೋಡ್ಕೋತೀನಿ. ಇದು ಪ್ರಿನ್ಸ್ ಕಟ್ಟು ಮತ್ತು ಬೋಟ್ ನೆಕ್ ಐತಿ. ಇವ್ರು ಕೊಟ್ಟಿರೋದು ಸೇಮ್ ಪ್ಯಾಟರ್ನೇ, ಬೋಟ್ ನೆಕ್ಕೆ. 6.25 ಉದ್ದಿಗೆ 6.25. ಇದೇನೈತಿ ಬ್ಲೌಸು ಅದೇ ರೀತಿ ನಾನೀಗ ಸ್ಟಿಚಿಂಗ್ ಮಾಡಬೇಕಾಗಿರೋದು. ಇದು ಕೂಡ ಬೋಟ್ ನೆಕ್ ಐತಿ. ಹಂಗಾಗಿ ಬೋಟ್ ನೆಕ್ಕಿಗೆ ಬಗಲ್ ಉದ್ದ ಏನೈತಿ 6.25 ಇಟ್ಕೋತೀನಿ. ಇನ್ನು ಅವ್ರದ್ದು ಎದೆ ಅಳತೆ ಇಲ್ಲಿಂದ ಈ ರೀತಿ ನೋಡ್ಕೋಬೇಕು. ಎದೆ ಅಳತೆ ಇವ್ರದ್ದು ಎದೆ ಅಳತೆ ಬಂದು 8.25 ಐತಿ. ಅದ್ರ ಮುಂದೆ 2 ಇಂಚು ಅಥವಾ 1.25 ಇಂಚು ಹೊಲಿಗೆ ಮಾರ್ಜಿನು. ಇನ್ನು ಶೋಲ್ಡರ್ ಏನೈತಿ ಎದೆ ನೋಡಿಕೊಂಡು ಅದ್ರ ಮೇಲೆ ಹಾಕ್ಕೋತೀನಿ. ಇದು 7.25 ಇಂಚು ನಾನು ಹಾಕ್ಕೊಂಡಿರೋದು ಶೋಲ್ಡರು. ನೋಡಿರಿ, 7.25 ಇಂಚಿಗೆ ನಾನು ಇದನ್ನು ಮಾರ್ಕ್ ಮಾಡ್ಕೊಂಡಿನಿ. ಇನ್ನು ಬಗಲಿನ ಸೇಪ್ ತಕ್ಕೋತೀನಿ ನಾನು. ನೋಡಿರಿ, ಈ ರೀತಿ ಬಗಲಿನ ಸೇಪ್ ತಗೊಂಡು ಇನ್ನು ಕೆಳಗೆ ಅವ್ರದ್ದು ಲೂಸು ಇವ್ರದ್ದು ಫುಲ್ ನೋಡ್ಕೊಳತ್ತೀನಿ ಈ ರೀತಿ. ಇದು ಬಂದು 15 ಇಂಚ್ ಐತಿ. ಸೊ 15 ಇಂಚ್ ಅಂದ್ರೆ ಅದರ ಅರ್ಧ 7.25. 7.25 ಅವ್ರದ್ದು ರೆಡಿ ಬಂದು 7.25. ಅದಕ್ಕೆ 1 ಇಂಚು ಹೊಲಿಗೆ ಟಕ್ಸ್ ಹಿಡಿತೀವಲ್ಲ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಅಂದರೆ 8.25. ಮತ್ತು 2 ಇಂಚ್ ಏನೈತಿ ಹೊಲಿಗೆ ಮಾರ್ಜಿನು. ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ. ಈಗ ಈ ಮಾರ್ಕ್ ಮಾಡಿದ ಅಳತೆ ನಾನು ಕಟ್ಟಿಂಗ್ನ ಮಾಡ್ಕೋತೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಕೆಳಗೆ ಇದು ಸ್ಟ್ರೇಟ್ ಇರಲಿಲ್ಲ, ಹಂಗಾಗಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೆ, ಅದನ್ನು ನಾನು ಕಟ್ ಮಾಡ್ಕೋತೀನಿ. ಇನ್ನು ಇದು ಕಟ್ ಮಾಡ್ಕೊಂಡೆಲ್ಲ ಬ್ಯಾಕ್ ಪಾರ್ಟು. ಇನ್ನು ಫ್ರಂಟ್ ಪಾರ್ಟು ಪ್ರಿನ್ಸ್ ಕಟ್ಟಿಗೆ ಅದೇ ಈಗೇನು ಕಟ್ ಮಾಡಿದ್ನೆಲ್ಲ ಸೇಪಿಂದು ಬ್ಯಾಕ್ ಸೈಡು. ಸೊ ಅದನ್ನೇ ಇಟ್ಕೊಂಡು ಫಸ್ಟ್ ಇದೇನು ಮಾರ್ಕ್ ಮಾಡೀನಿ ಅದೇ ಅಳತೆಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತೀನಿ. ನೋಡಿರಿ, ಇಲ್ಲಿ ಇಟ್ಕೋತೀನಿ. ಇಲ್ಲಿ ಇಟ್ಕೊಂಡು ಈಗ ಇದೇನೈತೆ ಅಳತೆ ಅದೇ ಪ್ರಕಾರ ನಾನು ಫಸ್ಟು ಮಾರ್ಕಿಂಗ್ ಮಾಡ್ಕೋತೀನಿ. ಮಾರ್ಕ್ ಮಾಡಿಕೊಂಡು ಅದೇ ಅಳತೆಗೆ ನಾನು ಕಟ್ ಮಾಡ್ಕೋತೀನಿ. ಇದಕ್ಕೇನು ಕ್ರಾಸ್ ಪಟ್ಟೆದೇನೂ ಬರೋಂಗಿಲ್ಲ, ಡೈರೆಕ್ಟ್ ಹಾಗೆ ಪ್ರಿನ್ಸ್ ಕಟ್ಟು. ನೋಡಿರಿ, ಎಕ್ಸಾಕ್ಟ್ ಅದು ಏನೈತಿ ಅದೇ ಅಳತೆಗೆ ನಾನು ಫಸ್ಟು ಮಾರ್ಕ್ ಮಾಡಿಕೊಂಡೆ. ನೋಡಿರಿ, ಫಸ್ಟ್ ಮಾರ್ಕ್ ಮಾಡಿಕೊಂಡು ಉದ್ದಿಗೆ. ಇನ್ನು ಇದು ಫ್ರಂಟ್ ಸೈಡ್ ಏನೈತಿ ಉದ್ದಿಗೆ, ಮತ್ತಿದು ಬಗಲ್ ಏನೈತಿ ಫ್ರಂಟ್ ಸೈಡು 1/2 ಇಂಚ್ ಒಳಗೆ ಬರ್ತೈತಿ. ಬಟ್ ಇದಕ್ಕೆ ನಾನು 1/2 ಇಂಚ್ ಒಳಗೆ ತೊಗೊಳಲ್ಲ, ಆಮೇಲೆ ತೋರಿಸ್ತೀನಿ ನಿಮಗೆ. ಇನ್ನು ಎದೆ ಒಳಗೆ ಮತ್ತು ಇಲ್ಲಿ ಸೊಂಟದಲ್ಲಿ 1 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿನಿ ಮಾರ್ಜಿನ್ನು. ಇದು ಟಕ್ಸ್ ಅಂದ್ರೆ ಸೇಪ್ ಕಟ್ ಮಾಡ್ಕೋಬೇಕಲ್ಲ ಪ್ರಿನ್ಸ್ ಕಟ್ಟಿಗೆ, ಎಕ್ಸ್ಟ್ರಾ ಬೇಕಾಗ್ತದೆ ಬಟ್ಟೆ. ಹಾಗಾಗಿ ಎಕ್ಸ್ಟ್ರಾ 1 ಇಂಚ್ ಅಲ್ಲಿ, ಮತ್ತು ಇಲ್ಲಿ ಕೆಳಗಡೆ ಏನೈತಿ 1/2 ಇಂಚು ಎಕ್ಸ್ಟ್ರಾ. ಬ್ಯಾಕ್ ಸೈಡ್ಗಿಂತಲೂ 1/2 ಇಂಚ್ ಎಕ್ಸ್ಟ್ರಾ ಇಲ್ಲಿ ಬರೋಂಗಿಲ್ಲ, ಈ ಕಡೆ ಸೇಪ್ ಒಳಗೆ ಎಕ್ಸ್ಟ್ರಾ ಬರ್ತೈತಿ. ಈಗ ನಾನು ಅದೇ ಅಳತೆಗೆ ಕಟ್ ಮಾಡ್ಕೋತೀನಿ. ಈಗೇನು ಮಾರ್ಕ್ ಮಾಡಿದ್ನಲ್ಲ, ಕೆಳಗೆ 1/2 ಇಂಚ್ ಎಕ್ಸ್ಟ್ರಾ, ಬ್ಯಾಕ್ ಸೈಡ್ಗಿಂತಲೂ 1/2 ಇಂಚ್ ಎಕ್ಸ್ಟ್ರಾ ಕೆಳಗೆ. ಇನ್ನು ಎದೆ ಒಳಗೆ ಮತ್ತು ಸೊಂಟದೊಳಗೆ ಏನೈತಿ ಫಿಟ್ಟಿಂಗ್ ಒಳಗೂ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. ಉಳಿದಿದ್ದೆಲ್ಲ ಸೇಮ್ ಇಟ್ಕೊಂಡು ಕಟ್ ಮಾಡ್ಕೋತೀನಿ ನಾನೀಗ. ನೋಡಿರಿ, ಅಳತೆ ಕಟ್ ಮಾಡ್ಕೊಂಡು ಇನ್ನು ಬಗಲಲ್ಲಿ ನಾನು ಫ್ರಂಟ್ ಸೈಡಿಂದು ಬಗಲಿನ ಸೇಪ್ ಕಟ್ ಮಾಡಲ್ಲ, ಬ್ಯಾಕ್ ಸೈಡ್ ಏನು ಮಾರ್ಕ್ ಮಾಡಿದ್ನಲ್ಲ ಅದನ್ನೇ ಕಟ್ ಮಾಡ್ಕೋತೀನಿ. ಇನ್ನು ನಾನು ಪ್ರಿನ್ಸ್ ಕಟ್ಟಿಂಗ್ ಮಾರ್ಕ್ ಮಾಡ್ಕೋತೀನಿ. ನೋಡಿರಿ, ಇಲ್ಲಿಂದ 3 ಇಂಚ್ ತೊಗೋತೀನಿ. ಇದನ್ನು 3 ಇಂಚು, ಇದ್ರ ಮುಂದೆ 1.25 ಇಂಚು, ಈ ರೀತಿ 1.25 ಇಂಚು ಮಾರ್ಕ್ ಮಾಡಿಕೊಂಡು ಇನ್ನು ಮೇಲ್ಗಡೆ ಏನೈತಿ 3 ಇಂಚು ಮಾರ್ಕ್ ಮಾಡ್ಕೋತೀನಿ. ಈ ಕಡೆನೂ ಅಷ್ಟೇ 3 ಇಂಚಿಗೆ. ಇನ್ನು ಇಲ್ಲಿಂದ ಇದನ್ನು ಸೇಪ್ ತಕ್ಕೋತೀನಿ. ನೋಡಿರಿ, ಈ 3 ಇಂಚಿಂದ ಈ ರೀತಿ ಬಗಲಿನವರೆಗೂ ಈ ರೀತಿ ಸೇಪ್ ಬರ್ತೈತಿ. ಇದೊಂದು ಸೇಪು. ಆಮೇಲೆ ಈ 1.25 ಇಂಚಿಂದ ಇದನ್ನು ಇಲ್ಲೇ ಬಂದು ಕೂಡಿಸ್ಕೊಂಡು ಈ ರೀತಿ ಸೇಪ್ ತೆಗೆದು ಈ ಕಡೆ ಬಂದು 1/2 ಇಂಚು ಈ ಕಡೆ ಒಳಗೆ ಬರಬೇಕು. ಈ ರೀತಿ ಒಳಗೆ ಬಂದು ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ. ನೋಡಿರಿ, ಈ ರೀತಿ ಬರಬೇಕು ಕಟ್ಟೋ ಇದು ಪ್ರಿನ್ಸ್ ಕಟ್ಟು, ಅಂದ್ರೆ ಪ್ರಿನ್ಸ್ ಕರೆಕ್ಟಾಗಿ ಕೂಡ್ತೈತಿ ಫಿಟ್ಟಿಂಗ್ ಒಳಗೆ. ಆ್ಯಂಡ್ ಗ್ಯಾಪ್ ಏನೈತಿ 1.25 ಇಂಚ್ ಗ್ಯಾಪ್ ಇಟ್ಟು ನಾನಿಲ್ಲಿ. ಇನ್ನು ಇದೇನು ಮಾರ್ಕ್ ಮಾಡಿದ್ನಲ್ಲ ಅದೇ ಅಳತೆಗೆ ನಾನು ಫಸ್ಟ್ ಕಟ್ಟಿಂಗ್ ಮಾಡ್ಕೊಂಡು ಬಿಡ್ತೀನಿ. ನೋಡಿರಿ,
ಇದನ್ನು ಫಸ್ಟ್ ಕಟ್ ಮಾಡ್ಕೊಂಡು ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡಿದ್ನಲ್ಲ, ಈ 1/2 ಇಂಚಿಗೆ ಇಲ್ಲಿ ಕಟ್ ಮಾಡಿಕೊಂಡು ಇನ್ನು ಈ ಸೇಪ್ ಏನೈತಿ ಆ ಸೇಪ್ ಪ್ರಕಾರ ಇದನ್ನು ಕಟ್ಟಿಂಗ್ನ ಮಾಡ್ಕೋತೀನಿ. ನೋಡಿರಿ, ಇದು ವೇಸ್ಟ್, ಇದು ಪ್ರಿನ್ಸ್ ಕಟ್ಟಿಂದು ಕಟ್ ಮಾಡಿದೆ. ಇನ್ನು ಇಲ್ಲಿ ಇವ್ರದ್ದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ ಇನ್ನು ಕೆಳಗೆ, ಇಲ್ಲಿ ಬಂದು ಸ್ಟ್ರೇಟ್ ಬರಬೇಕು. ಈ ಕಡೆ ಸೈಡ್ ಅಷ್ಟೇ 1/2 ಇಂಚ್ ಬಂದಿರ್ತೈತಿ. ಇನ್ನು ಹೊಲಿಗೆ ಮಾರ್ಜಿನ್ ಕಡೆ ಏನೈತಿ ಸ್ಟ್ರೇಟ್ ಬಂದಿರಬೇಕು. ಆ ರೀತಿ ಕಟ್ ಮಾಡಿಕೊಂಡೆ. ಇನ್ನು ನಾನು ಸ್ಲೀವ್ಸ್ ಕಟ್ ಮಾಡ್ಕೋತೀನಿ. ನೋಡಿರಿ, ಸ್ಲೀವ್ಸ್ ಏನೈತಿ ಇದಕ್ಕೆ ನಾನು 4 ಫೋಲ್ಡ್ ಮಾಡೀನಿ. ಆವಾಗಲೇ 2 ಫೋಲ್ಡಿಂಗ್ ಮಾಡಿದ್ನಲ್ಲ ಬ್ಲೌಸ್ ಕಟ್ ಮಾಡುವಾಗ. ಇನ್ನು ಸ್ಲೀವ್ಸಿಗೆ 4 ಫೋಲ್ಡು. ಇನ್ನು ಇಲ್ಲಿ ಬ್ಯಾಕ್ ಐತಿ. ಇದು ನೋಡಿರಿ ಅಳತೆಗೆ ಇದು ಬ್ಲೌಸ್ ಏನೈತಿ ಇದನ್ನೇ ಇಟ್ಕೊಂಡು ನಾನು ಕಟ್ಟಿಂಗ್ ಮಾಡತ್ತೀನಿ. ನೋಡಿರಿ, ಮುಂದ್ಗಡೆ 1/2 ಇಂಚ್ ಬಿಟ್ಟಿನಿ. ಇಲ್ಲಿ ಒಂದು ಹೊಲಿಗೆ ಅವ್ರದ್ದು ರೆಡಿ ಏನೈತಿ ಅದಕ್ಕಿಂತಲೂ 1/2 ಇಂಚು ಎಕ್ಸ್ಟ್ರಾ. ಇಲ್ಲಿನೂ ಅಷ್ಟೇ ಇವ್ರದ್ದು ರೆಡಿ ಇಲ್ಲಿಗೆ ಐತಿ. ನಾನು 1/2 ಇಂಚಿನಷ್ಟು ಆ ಕಡೆ ನೋಡಿರಿ ರೆಡಿ ಇಲ್ಲಿಗೆ 1/2 ಇಂಚ್ ಎಕ್ಸ್ಟ್ರಾ. ಇದು ಇಲ್ಲಿಂದ ಇಲ್ಲಿಗೆ ಈ ರೀತಿ ಸೇಪ್ ಮಾಡಿಕೊಂಡು ಮತ್ತು ಅವ್ರದ್ದು ಬಗ್ಲಿಂದು ಸೇಪ್ ಏನಿರ್ತೈತಲ್ಲ ಸ್ಲೀವ್ಸಿಂದು, ಸೊ ಫ್ರಂಟು ಮತ್ತು ಬ್ಯಾಕು ಅದು 2 ಮಾರ್ಕ್ ಮಾಡಿಕೊಂಡು ಇನ್ನೂ ಕಟ್ಟಿಂಗ್ ಮಾಡ್ಕೋತೀನಿ. ನೋಡಿರಿ, ರೆಡಿ ಮುಂದೆ 1/2 ಇಂಚ್ ಎಕ್ಸ್ಟ್ರಾ ಮತ್ತು ಈ ಕಡೆ ಹಿಂದ್ಗಡೆ 1/2 ಇಂಚ್ ಎಕ್ಸ್ಟ್ರಾ ಹೊಲಿಗೆಗಳಿಗೆ ಹೋಗೋಕೆ. ಇನ್ನು ಅವ್ರದ್ದು ರೆಡಿ ಇಲ್ಲಿಗೆ ಐತಿ. ಇದ್ರ ಮುಂದೆ 1.5 ಅಥವಾ 2 ಇಂಚು ಹೊಲಿಗೆ ಮಾರ್ಜಿನು. ಈಗ ಫಸ್ಟು ಬ್ಯಾಕ್ ಸೈಡಿಂದ ಕಟ್ ಮಾಡ್ಕೋತೀನಿ. ಇದು ಬಗ್ಲಿನ ಸೇಪು. ಇದನ್ನು ಕಟ್ ಮಾಡ್ಕೊಂಡು ಇನ್ನು ಇಲ್ಲಿ ಸ್ವಲ್ಪ ಬಟ್ಟೆ ಸೇಪು ಕರೆಕ್ಟಾಗಿ ಸ್ಟ್ರೇಟ್ ಇಲ್ಲ, ಸೊ ಹಂಗಾಗಿ ಇದನ್ನ ಎಕ್ಸ್ಟ್ರಾ ಇದ್ದಿದ್ದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿರಿ, ಇಷ್ಟು ಕಟ್ ಮಾಡ್ಕೊಂಡು ಇನ್ನು ಫ್ರಂಟ್ ಪಾರ್ಟಿನ ಸೇಪ್ ಏನೈತಿ 2 ಪೀಸ್ ಎತ್ಕೊಂಡು 2 ಪೀಸ್ ಅಷ್ಟೇ ಕಟ್ ಮಾಡ್ಕೊಳ್ಳೋದು ಫ್ರಂಟ್ ಸೈಡಿಂದು. ನೋಡಿರಿ, 2 ಪೀಸ್ ಕಟ್ ಮಾಡಿಕೊಂಡು ಇನ್ನು ಬ್ಯಾಕು ಫ್ರಂಟು 2 ರೆಡಿ ಆಯಿತು. ಇನ್ನು ಸೆಂಟ್ರಲ್ಲಿ ಒಂದು ಈ ರೀತಿ ಒಂದು ಕಟ್ ಕೊಡ್ತೀನಿ. ಈಗ ನಾನು ಬ್ಲೌಸ್ ಪೀಸ್ ಮೇಲೆ ಇದೆಲ್ಲ ಕಟ್ ಮಾಡ್ಕೋತೀನಿ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಅದೆಲ್ಲ. ಇದನ್ನು ಅಷ್ಟೇ ಡಬಲ್ ಫೋಲ್ಡಿಂಗು ಉಲ್ಟಾದ್ರ ಮೇಲೆ ಇಟ್ಕೊಂಡು ನಾನು ಫಸ್ಟ್ ಕಟ್ ಮಾಡ್ಕೋತೀನಿ. ಬ್ಲೌಸ್ ಬಟ್ಟೆ ಏನೈತಿ ಫಸ್ಟ್ ಉಲ್ಟಾ ಮಾಡಿ ಇಟ್ಕೊಂಡಿರಬೇಕು. ನೋಡಿರಿ, ಒಳಗಡೆ ಸೀದಾ ಮೇಲ್ಗಡೆ ಇದನ್ನು ಈಗ ಇಟ್ಕೊಳತ್ತಿದ್ದು ಉಲ್ಟಾ. ಈಗ ನಾವು ಏನು ಕಟ್ ಮಾಡಿದ್ವಲ್ಲ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಅದನ್ನೆಲ್ಲ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಇವು ಎಕ್ಸ್ಟ್ರಾ ಒಂದು 1/2 ಇಂಚು ಎಕ್ಸ್ಟ್ರಾ ಬಿಟ್ಕೋಬೇಕು. ಇವನ್ನ ಬಟ್ಟೆನ ಬಿಟ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿರಿ, ಬ್ಯಾಕ್ ಪಾರ್ಟ್ ರೆಡಿ ಆಯಿತು, ಕಟ್ ಮಾಡಿದ್ದಾಯಿತು. ಇನ್ನು ಫ್ರಂಟ್ ಪಾರ್ಟ್ ಏನೈತಿ ಇಲ್ಲಿ ಇಟ್ಕೋತೀನಿ ನಾನು ನೆಕ್ ಅದೇನೂ ಕಟ್ ಮಾಡಿಲ್ಲ, ಯಾಕಂದ್ರೆ ಅದರೊಳಗೆ ಹೊಳಿಸ್ಕೋತೀನಿ ನಾನು. ಹಾಗಾಗಿ ನೆಕ್ ಪಾರ್ಟ್ ಏನೂ ಕಟ್ ಮಾಡಿಲ್ಲ ನಾನು. ಈಗ ಇದಕ್ಕೂ ಅಷ್ಟೇ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಳತ್ತೀನಿ ನಾನು. ಹಾಗೆ ಈ ಪ್ರಿನ್ಸು ಇಲ್ಲಿ ಇದನ್ನು ಕಟ್ ಮಾಡಿದ್ನಲ್ಲ ಇದನ್ನು ಈ ರೀತಿ ಇಟ್ಕೊಂಡು ಇದನ್ನು ಕೂಡ ಕಟ್ ಮಾಡ್ಕೋತೀನಿ. ಇನ್ನು ಸ್ಲೀವ್ಸಿಗೆ ಇದನ್ನು ಬಟ್ಟೆನ ಇದು ಇಲ್ಲಿ ಬಾರ್ಡ್ರ್ ಏನೈತಿ, ಸೊ ಈ ಬಾರ್ಡ್ರ್ ಮೇಲೆ ಇಟ್ಕೊಂಡು ಇದನ್ನು ಕಟ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಬಟ್ಟೆ ಜೋಡಿಸ್ಕೊಳ್ಳಲ್ಲ, ಇದೇನು ಜಾಸ್ತಿ ಕಡಿಮೆ ಬಿದ್ದಿಲ್ಲ, ಹಾಗಾಗಿ ಇದನ್ನೇನು ನಾನು ಜೋಡಿಸ್ಕೊಳ್ಳಲ್ಲ ಎಕ್ಸ್ಟ್ರಾ ಬಟ್ಟೆ. ಇದು ಬ್ಲೌಸ್ ಇದರೊಳಗೆ ಕರೆಕ್ಟ್ ಆಗೈತಿ. ಇಷ್ಟು ಕಟ್ ಮಾಡ್ಕೊಂಡು ಇನ್ನು ನಾನು ಸ್ಟಿಚ್ಚಿಂಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಂದರೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು. ಸೊ ಇದು ಇವ್ರದ್ದು ಅಳತೆ ಬ್ಲೌಸು ಸೇಮ್ ಇದೇನೈತಲ್ಲ ಇದೇ ರೀತಿ ನಾನು ಸ್ಟಿಚ್ಚಿಂಗ್ ಮಾಡಬೇಕಾಗಿರೋದು. ನೆಕ್ಸ್ಟು ಸ್ಟಿಚ್ಚಿಂಗ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ಚಿಂಗ್ ಮಾಡಿದ್ನಿ ಅಂತೇಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ.